ಅವರಿಗೆ ಬೇಕಾದಂತ ಭೋಗ ಇತ್ತು. ಆದರೆ ಅವೆಲ್ಲವೂ ಅನಿತ್ಯವಾದವು, ಅಶಾಶ್ವತವಾದವು, ದುಃಖ ಕೊಡವೆ ಅಂತ ಪಕ್ಕಾ ವಿಚಾರವನ್ನ ಮಾಡಿ ಗುರುಶಾಸ್ತ್ರಾದಿಗಳಿಗೆ ಶರಣ ಹೋಗಿ ಗುರು ಸೇವಾದಿಗಳನ್ನ ಮಾಡಿ ತಮ್ಮ ನಿತ್ಯ ಆನಂದದ ಇರುವಿಕೆಯನ್ನ ಅನುಭವಿಸಿದಂತ ಮಹಾತ್ಮರು. ಆವಾಗ ಅವ್ರಿಗೆ ಗೊತ್ತಾಯ್ತು, ಅವರಿಗೆ ಭೋಗದ ವಸ್ತುಗಳು ಮನೆಯಲ್ಲಿ ಎಷ್ಟೇ ಇದ್ರೂ ಕೂಡ ಅವರಿಗೆ ಲಕ್ಷ್ಯವೇ ಹೋಗಲಿಲ್ಲ. ಅವು ಯಾವ ವಸ್ತುಗಳು ಅವರ ಸ್ಥಿತಿಯನ್ನೇ ಕೆಡಿಸಲಿಲ್ಲ. ಅವರ ಸ್ಥಿತಿ ಎಂದೂ ಕೆಡಿಸಲಿಲ್ಲ ನೋಡ್ರಿ ಅವು. ಕಾರಣ ಏನಂದ್ರೆ ಅವುಗಳ ವಿಚಾರ ಅಂತ. ಆ ವಿಚಾರದಿಂದ ದೃಢವಾಗಿ ಪಡೆದಂತ ಜ್ಞಾನ ಏನದ, ಅವ್ರಿಗೆ ಎಷ್ಟು ಭೋಗ ಇದ್ರು ಕೂಡ ಅವೇನು ಮಾಡಬಲ್ಲವು. ಅವ್ರಿಗೆ ಮಕ್ಕಳಿದ್ರು, ಹೆಂಡ್ರಿದ್ರು, ಆಸ್ತಿ ಇತ್ತು ಅಲ್ಪ ಸ್ವಲ್ಪ, ಸ್ವಲ್ಪ ಮನೆತನದಲ್ಲಿ ಕೂಡ ಚೆನ್ನಾಗಿ ಇದ್ರು. ಆವಾಗ ಆದ ಪರಿಣಾಮ ಬೇರೆ. ಮತ್ತೆ ಇವರೆಲ್ಲ ಜ್ಞಾನವನ್ನ ದೃಢ ಮಾಡಿಕೊಂಡು ಹೊರಗೆ ಬಂದಾಗ ಆದ ಕಷ್ಟಗಳು ಬಹಳ. ಏಕಾಏಕಿ ಅವರು ಹೊರಗಡೆ ಬಂದಾಗ ಕಷ್ಟ. ಆದರೆ ಮನೆಯಲ್ಲಿ ಇದ್ದಂತ ಭೋಗದ ಸುಖವಾಗಲಿ, ಹೊರಗಡೆ ಬಂದಂತ ಸಂದರ್ಭದಲ್ಲಿ ಆದಂತ ಕಷ್ಟಗಳೇ ಇರಲಿ, ಆ ಕಷ್ಟಗಳು ಮತ್ತು ಸುಖಗಳು ಅವರ ಆತ್ಮಜ್ಞಾನದ ಸ್ಥಿತಿಯನ್ನ ಎಂದೂ ಕೆಡಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಅವ್ರು ಅಚಲವಾಗಿಯೇ ಇದ್ರಮ್ಮ ಅವರು. ಕಾರಣ ಯಾಕೆ ಏನು ಮಾಡಂಗಿಲ್ಲ ಅಂತ ಹೇಳಿದ್ರೆ, ಹಾವಿನ ಮಂತ್ರವನ್ನು ಕಲಿತ ಗಾರುಡನಿಗೆ ಸಾವಿರಾರು ಹಾವುಗಳಿದ್ದರೂ ಏನು ಭಯ? ಪ್ರಶ್ನೆ ಮಾಡ್ತಾರ ಅವ್ರು. ಎಂಬಂತೆ ಭೋಗ ಸಾಮಗ್ರಿಗಳು ಎಷ್ಟಿದ್ದರೂ ಬ್ರಹ್ಮವತ್ತನಿಗೆ ಹಾನಿಕರ ಅಲ್ಲ. ಯಾಕ್ರಿ, ಹಾವು ಬಾಳಿದ್ರು ಕೂಡ ಆ ಹಾನಿ ಯಾಕಾಗ್ಲಿಲ್ಲ ಅಂತಂದ್ರೆ, ಹಾವಿನ ಮಂತ್ರವನ್ನ ಕಲಿತ ಗಾರುಡಿಗ. ಗಾರುಡಿಗ ಅಂದ್ರೆ ಹಾವಾಡಿಗ. ಅವನ ಜೊತೆ ಸುಮಾರು ಸಾವಿರಾರು ಹಾವುಗಳಿದ್ರು ಕೂಡ ಆ ಗಾರುಡನಿಗೆ, ಹಾವಾಡಿಗೆ ಒಂಚೂರು ಭಯ ಇಲ್ಲ. ಕೈಯಲ್ಲೇ ಹಿಡಿತಾನ, ಪುಟ್ಟಗೆ ಹಾಕ್ತಾನ, ಕೊಳ್ಳಲ್ಲಿ ಹಾಕ್ಯಂತಾನ. ಒಂದು ತೆಗೆದ್ರೆ ಇನ್ನೊಂದು ತೆಗಿತಾನ, ಇನ್ನೊಂದಾದ್ರೆ ಇನ್ನೊಂದು ಹಾವು ತೊಂತಾನ. ಎಷ್ಟೇ ಹಾವುಗಳಿದ್ರು ಕೂಡ ಅವನಿಗೆ ಕಿಂಚಿತ್ತು ಭಯ ಇಲ್ಲ. ಆ ಭಯ ಇರ್ಲಾದಕ್ಕ ಕಾರಣ ಏನಂದ್ರೆ ಹಾವಿನ ಮಂತ್ರ ಕಲ್ತಾನಂತ. ಅದರಂತೆ ಬ್ರಹ್ಮಜ್ಞಾನಿಯ ಸುತ್ತ ಎಷ್ಟೇ ಭೋಗ ಸಾಮಗ್ರಿಗಳು ಇದ್ರು, ಹಾವಾಡಿಗಳಲ್ಲಿ ಎಷ್ಟೋ ಹಾವುಗಳಿದ್ದಂತೆ ಬ್ರಹ್ಮಜ್ಞಾನಿಯಲ್ಲಿ ಎಷ್ಟೋ ಭೋಗದ ಸಾಮಾನುಗಳಿದ್ರು, ವಸ್ತು ಇದ್ರು, ಬ್ರಹ್ಮವತ್ತನಿಗೆ ಹಾನಿಕರವಲ್ಲ. ಒಂದು ಪಕ್ಷ ಹಾನಿಯನ್ನ ಉಂಟು ಮಾಡುತ್ತವೆ ಎಂದರೆ, ಇಲ್ರಿ, ಹಾವ ಒಂದನೆ ಅವನಿಗೆ ಹಾನಿ ಮಾಡೇ ಮಾಡ್ತಾವ. ಭೋಗ ಇದ್ದಾಗ ಜ್ಞಾನಿಗೆ ಕೆಟ್ಟದ್ದನ್ನ ಮಾಡೇ ಮಾಡ್ತಾವ ಅಂತ ಅಂದದ್ದಾದರೆ, ಯಾವ ವಂದ್ಯ ಕುಮಾರನು ಮಲದ ಕೂಡಿನಿಂದ
ಒಂದ್ಯಾ ಕುಮಾರ್ ಅಂದ್ರೆ ಬಂಜಿ ಮಗಮ್ಮ. ಬಂಜಿಗೆ ಮಗ ಇಲ್ಲ ಮೊದ್ಲು. ಹುಟ್ಟಿದ್ರೆ ಬಂಜಿ ಅಂತ ಅನ್ಸ್ಕೊಂತಿದ್ದಿಲ್ಲ. ಮಗ ಹುಟ್ಟದ ಕಾರಣ ಆಕೆ ಬಂಜಿ. ಬಂಜಿಗೆ ಹುಟ್ಟಿದಂತ ಮಗ ಅಂತ ಹೇಳ್ತಾರೆ ಇಲ್ಲಿ. ಅವನಂದ್ರೆ ಅವ ಇಲ್ಲವೇ ಇಲ್ಲ ಅಂತ. ಅಂತ ಮಗನು ಮಲದ ಕೋಡಿನಿಂದ ನಿಚ್ಚಣಿಕೆ ಮಾಡಿ ಅವನೇನ್ ಮಾಡಿದ್ನಮ್ಮ, ಮಲದ ಕೋಡ್ ಅಂತ ಬರೀತಾರೆ. ಎಲ್ಲಾ ಕೆಲವು ಪ್ರಾಣಿಗಳಿಗೆ ಕೋಡಿದ್ರೆ, ಕೊಂಬುಗಳಿದ್ರೆ ಮೊಲಕ್ಕೆ ಯಾವಾಗಲೂ ಕೋಡೇ ಇರೋದಿಲ್ಲ. ಮಲಕ್ಕ ಕೋಡಿರಂಗಿಲ್ಲ. ಆ ಒಂದ್ಯಾಪುತ್ರ ಅಂದ್ರೆ ಹುಟ್ಟಲಾರದ ಮಗನು ಮಲಕ್ಕೆ ಕೋಡಿಲ್ಲದಂತ ಮರದಲ್ಲಿ ಆ ಕೋಡುಗಳನ್ನ ಕಿತ್ತಿ ಒಂದು ನಿಚ್ಚಣಿಕೆ ಮಾಡಿ, ನಿಚ್ಚಣಿಕೆ ಅಂದ್ರೆ ಮೇಲೆ ಏರ್ಲಿಕ್ಕೆ ಸ್ಟೆಪ್ ಮಾಡ್ತಾವ. ಮೊದಲೆಲ್ಲ ಮ್ಯಾದಾರಲ್ಲಿ ನಿಚ್ಚಣಿಕೆ ಅಂತ ಇರ್ತದ್ದು. ಈಗೆಲ್ಲ ಸ್ಟೆಪ್ಗಳು ಬಂದು ನಿಚ್ಚಣಿಕೆ ಕಡಿಮೆ ಆಗ್ಯಾವ. ಆ ನಿಚ್ಚಣಿಕೆಯನ್ನು ಮಾಡಿ ಅದನ್ನ ಹಿಡಿದುಕೊಂಡು, ನಿಚ್ಚಣಿಕೆಯನ್ನ ಹಿಡಿದುಕೊಂಡು ಏರ್ತಾ ಏರ್ತಾ ಎಲ್ಲಿ ಹೋದ್ನಂದ್ರೆ ಗಗನಕ್ಕೆ ಅಂದ್ರು. ಅವನ ಆಕಾಶಕ್ಕೆ ಹೊಂಟಂತ. ಅವನು ಮನೆ ಏರ್ಲಿಕ್ಕೆ ನಿಚ್ಚಣಿಕೆ ಇಟ್ಟಿಲ್ಲ, ಆಕಾಶ ಏರಕ್ಕೆ ನಿಚ್ಚಣಿಕೆ ಮಾಡ್ಯಾನ. ಆ ನಿಚ್ಚಣಿಕೆ ಅದು ಎದರಿಂದ ಮಾಡ್ಯಾನಮ್ಮ ಅಂದ್ರೆ ಮಲದ ಕೋಡಿನಿಂದ. ಮಲದ ಕೋಡಿನಿಂದ ಮಾಡಿದ್ರೆ ಮಾಡ್ಲಿ, ಯಾರು ಮಾಡ್ಯಾರಂದ್ರೆ ಬಂಜಿ ಪುತ್ರ, ಒಂದ್ಯಾ ಪುತ್ರ. ಅವನು ಇಲ್ಲ, ಅವನಿಲ್ಲ, ಅದು ಇಲ್ಲ. ಆ ಆಕಾಶಕ್ಕೆ ಏರಿ ಆಕಾಶದಲ್ಲಿ ಇರುವಂತ ಪುಷ್ಪವನ್ನ, ಅಂದ್ರೆ ಗಗನ ಪುಷ್ಪ ಅಂತ ಹೇಳ್ತವಲ್ಲ, ಆ ಪುಷ್ಪವನ್ನ ಹರಿದುಕೊಂಡು ಬಂದ ಕಾಲಕ್ಕೆ ಬಂಜಿ ಮಗ ಆಗಿರ್ಬೇಕು, ಮಲದ ಕೋಡೆಯಿಂದ ನಿಚ್ಚಣಿಕೆ ಮಾಡಿರ್ಬೇಕು, ಆ ನಿಚ್ಚಣಿಕೆಯಿಂದ ಆಕಾಶಕ್ಕೆ ಹೋಗ್ಬೇಕು, ಆಕಾಶದಲ್ಲಿರುವಂತ ಪುಷ್ಪವನ್ನು ಕಿತ್ತು ತರಬೇಕು. ಇಷ್ಟು ಮಾಡಿ ಬಂದ ಕಾಲಕ್ಕೆ ಇಷ್ಟು ಮಾಡಿದ್ರು ಅಂದ್ರೆ ನಾವು ಬ್ರಹ್ಮವೆತ್ತನಿಗೆ ಆ ಭೋಗ ಸಾಮಗ್ರಿಗಳು ಹಾನಿಯನ್ನು ಉಂಟು ಮಾಡುತ್ತೇವೆ ಎಂದು ಹೇಳಬೇಕಂತ. ಅಂದ್ರೆ ಅದು ಮಾಡ್ಲಿಲ್ಲ, ಇವನಿಗೆ ಭೋಗ ಆದಂತ ಹೇಳಕ್ ಬರಲ್ಲ ಅಂತ. ಅದಕ್ಕೆ ಹೆಚ್ಚಿನ ಮಾತುಗಳಿಂದ ಏನು ಪ್ರಯೋಜನ ಅಂತ ನೋಡ್ರಿ. ಇದನ್ನ ಸತ್ಯ ಅಂತ ನೀನು ಅನುಭವದಿಂದ ಹೇಳ್ಬೇಕಾದ್ರೆ ಇದು ಸತ್ಯ ಆದ್ರೆ ನೀಹ ಮಾತು ಸತ್ಯ ಆತ. ಅದು ಸುಳ್ಳು ಅಂದ್ರೆ ಇದು ಕೂಡ ನೀ ಮಾಡಿದ ಪ್ರಶ್ನೆ ಸುಳ್ಳು. ಯಾಕಂದ್ರೆ ಸಂಸಾರೋಪಭೋಗಗಳು ಜ್ಞಾನಿಯ ಸ್ಥಿತಿಯನ್ನ ಎಂದು ಕೆಡಿಸಲಾರವು. ಆ ಕಾರಣಕ್ಕಾಗಿ ಹೆಚ್ಚು ಮಾತನಾಡಿ ಕಂಠ ಶೋಷಣೆ ಮಾಡಿಕೊಳ್ಳುವುದರಿಂದ ಏನು ಪ್ರಯೋಜನ? ಇವನ್ನ ಮಾತಾಡ್ತಾ 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 ಹೋದಂಗೆಲ್ಲ ಪ್ರಯೋಜನ ಏನಾದಂತ. ಕಂಠಕ್ಕೆ ಶೋಷಣೆ, ಕಂಠಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ವಿನ ಅದರಿಂದ ಏನು ಪ್ರಯೋಜನ ಇಲ್ಲ. ಪ್ರಾರಬ್ಧ ಕರ್ಮರೂಪ ಭೋಗಗಳು ಜ್ಞಾನಿಯನ್ನ ಎಳ್ಳುವಷ್ಟು ಮಾತ್ರಕ್ಕೂ ಹಾನಿಗೊಳಿಸುವುದಿಲ್ಲ.
ಅದಕ್ಕೆ ಅವನ ಪ್ರಾರಬ್ಧ ಕರ್ಮಗಳು ಕೂಡ ಜ್ಞಾನಿಗೆ ಒಂದು ಎಳ್ಳೆ ಕಾಳಿನಷ್ಟು ಕೂಡ ಕೆಡಿಸುವಂತ ಕಾರ್ಯವನ್ನು ಮಾಡೋದಿಲ್ಲ. ಕಾರಣ ಪ್ರಾರಬ್ಧ ಕರ್ಮವು ಭೋಗವನ್ನು ಕೊಡುವುದಾಗಲಿ ಜ್ಞಾನವನ್ನು ಕೆಡಿಸುವುದಿಲ್ಲ. ಮೊದಲೇ ಹಿಂದೆ ಬಂದವೇನು ನಾವು. ಪ್ರಾರಬ್ಧ ಕರ್ಮ ಭೋಗ ಕೂಡ ಅಷ್ಟೇ, ಸುಖ ಇರ್ಲಿ ದುಃಖ ಇರ್ಲಿ ಎಲ್ಲವೂ ಕೊಟ್ಟು ಹೋಗ್ತದ. ಆದ್ರೆ ಜ್ಞಾನವನ್ನ ಕೆಡಿಸುವುದೇ ಅವನ ಜ್ಞಾನವನ್ನ ಕೆಡಿಸೋದಿಲ್ಲ. ಮತ್ತು ಮುಕ್ತಿಯನ್ನು ಕೆಡಿಸುವುದೇ ಮುಕ್ತಿಯನ್ನ ಕೆಡಿಸೋದಿಲ್ಲ, ಮುಕ್ತಿಯನ್ನ ಕೊಡ್ತದ. ಆ ಕಾರಣದಿಂದ ಇವೆಲ್ಲ ಸಂಸಾರೂಪ ಭೋಗಗಳು ಪ್ರಾರಬ್ಧದವೇ ವಿನಃ ಇವೆಲ್ಲವೂ ಇದ್ರೂ ಕೂಡ ಅವನ ಜ್ಞಾನವನ್ನ ಕೆಡಿಸಲಾರವು ಅಂತ ಭಾವ ಅಂತ ಇಲ್ಲಿ ಹೇಳಿದ್ರಮ್ಮ. ಇದರ ಹೆಚ್ಚು ಮಾತುಗಳಿಂದ ಫಲವೇನು, ಶ್ರುತಿಯರ್ಥ ಬಿಚ್ಚಿ ಹೇಳುವನು ಬಂಜೆ ಮಗನು ಶೇಷ ಶೃಂಗದಿಂ ನಿಚ್ಚಣಿಕೆ ಮಾಡಿ. ಶೇಷ ಶೃಂಗದಿಂ ಅಂದ್ರೆ ಮಲದ ಕೂಡಂತ್ರಿ. ಬಂಜೆ ಮಗ ಮಲದ ಕೂಡಿಂದ ನಿಚ್ಚಣಿಕೆ ಮಾಡಿ ಗಗನಾರಿವಿಂದಂ ತಂದಂದಿಗೆ ಗಗನದಲ್ಲಿರುವಂತ ಪುಷ್ಪವನ್ನ ಎಂತ ತರ್ತಾನ ಅದು ಈ ಜಗದಲ್ಲಿ. ಆವಾಗ ಕೆಚ್ಚರಿಯಲ ಬ್ರಹ್ಮವಿದ್ಯೆ ದೃಢಗೊಂಡವಗೆ ಚಂದನಾದಿ ಬಹು ಭೋಗ ಸಾಮಗ್ರಿಗಳು ಅಚ್ಯುತತ್ವ ಕೆಡಿಪವೆಂದು ಅರಿಯಬೇಕಿದುವೆ ಬ್ರಹ್ಮವೆತ್ತರ ಭಾವವು. ಅದನ್ನ ಮಾಡಿದ್ರೆ ಇದು ಆಗ್ತದಂತ ನಾವು ಒಪ್ತೀವಿ ಅನ್ನುವಂತ ಈ ಶ್ಲೋಕದ ಭಾವ ಅಂತ ಹೇಳಿದ್ರು ನೋಡಿ. ಅದಕ್ಕೆ ಎಷ್ಟೇ ಭೋಗದ ಸಾಮಗ್ರಿಗಳು ಇರ್ಲಿ ಇಲ್ಲದ ಇರಲಿ ಆತನ ನಿಶ್ಚಯ ಜ್ಞಾನವನ್ನ ಬ್ರಹ್ಮ ಜ್ಞಾನವನ್ನ ಎಂದೂ ಕೆಡಿಸುವಂತ ಪ್ರಯತ್ನನೂ ಇಲ್ಲ. ಪ್ರಯತ್ನ ಮಾಡಿದ್ರು ಕೂಡ ಇವು ಕೆಡೋದಲ್ಲ ಅಂತ. ಯಾಕಂದ್ರೆ ಅದು ದೃಢವಾದ ವಿಚಾರ, ದೃಢವಾದ ವೈರಾಗ್ಯ, ದೃಢವಾದ ಬ್ರಹ್ಮಜ್ಞಾನ. ಅದರಿಂದ ದೇಹವಾಸನೆ, ಲೋಕವಾಸನೆ, ಶಾಸ್ತ್ರವಾಸನೆ ಇವು ಮೂರು ವಾಸನೆಗಳನ್ನ ನಷ್ಟ ಮಾಡಿಕೊಂಡ ಅಂಥವರಿಗೆ ಈ ದೇಹ ಸಂಬಂಧವಾಗಲಿ ಲೋಕ ಸಂಬಂಧವಾಗಲಿ ಇನ್ನಿತರ ಶಾಸ್ತ್ರ ಸಂಬಂಧಗಳಾಗಲಿ ಆತನ ನಿಜವಾದ ಅರಿವನ್ನ, ನಿಜವಾಗಿ ತನ್ನ ಸ್ವರೂಪವನ್ನ ಕೆಡಿಸುವಂತ ಸಾಮರ್ಥ್ಯ ಶಾಸ್ತ್ರಗಳಿಗೆ ಇಲ್ಲ, ಲೋಕಕ್ಕೂ ಇಲ್ಲ, ಮತ್ತು ದೇಹಗಳಿಗೆ ಇಲ್ಲ ಅನ್ನುವಂತ ಭಾವ ಅಂತ ಇಲ್ಲಿ ಹೇಳ್ತಾ ಬಂದ್ರು. ಇದರಿಂದ ಏನು ಹೇಳಿದಂಗ ಆಯ್ತಂದ್ರೆ ಬ್ರಹ್ಮಜ್ಞಾನಿಗೆ ಭೋಗಸ್ಥಿತಿಯೇ ಹಾನಿಕರವೆಲ್ಲ ಒಂದು ಹೇಳಿದ್ರಿ. ಸರ್ವ ಕರ್ಮ ಪರಿತ್ಯಾಗಿಯಾಗಿ ಸಂಕಲ್ಪ ರಹಿತನಾಗಿ, ಸಂಕಲ್ಪ ರಹಿತ ಅಂದ್ರೆ ಅನುಕೂಲ ಇಲ್ಲ, ಅನಾನುಕೂಲ ಇಲ್ಲ, ಬೇಕು ಇಲ್ಲ, ಬೇಡಿಲ್ಲ, ಇವೆರಡನ್ನ ಬಿಟ್ಟು ಸರ್ವಭೋಗ ಸಾಮಗ್ರಿಯನ್ನ ತೊರೆದು ಜನರ ಸಂಘ ತ್ಯಜಿಸಿ
ದಿಗಂಬರನಾಗಿದ್ದವನಿಗೂ ಮತ್ತು ಕೆಲವು ಸಿದ್ಧಿಗಳನ್ನ ಪಡೆದುಕೊಂಡವನಿಗೂ ಮುಕ್ತಿಯು ಪ್ರಾಪ್ತಿಯಾಗುವುದೇನು? ಅಂದ್ರೆ ಪ್ರಶ್ನೆ ನೋಡಿ ಹೆಂಗ್ ಮಾಡ್ತಾರ. ಬ್ರಹ್ಮಜ್ಞಾನಿ ಯಾವುದೇ ಭೋಗ ಇದ್ರೂ ಕೂಡ ಆ ಭೋಗ ಅವನ ಜ್ಞಾನವನ್ನ ನಾಶ ಮಾಡಲಾರವು. ಆದರೆ ಕೆಲವು ಸರ್ವ ಕರ್ಮ ಪರಿತ್ಯಾಗಿಯಾಗಿ, ಯಾಕಂದ್ರೆ ಸುಖಮನಿಯಂತೆ ಇನ್ನೂ ಕೆಲವರಂತೆ ಎಲ್ಲವೂ ತ್ಯಾಗವನ್ನ ಮಾಡಿ ಅವ್ರಿಗೆ ಯಾವ ಸಂಕಲ್ಪ ಇಲ್ರಿ, ಇದು ಬೇಕೇನಿಲ್ಲ, ಅವೆಲ್ಲ ರಹಿತನಾಗಿ ಮತ್ತು ಎಲ್ಲಾ ಭೋಗಗಳನ್ನ ತೊರೆದು ಎಲ್ಲವನ್ನು ಬಿಟ್ಟಂದ ಅವನು. ಬಿಟ್ಟು ಮತ್ತೆ ಜನರ ಸಂಘವನ್ನು ಕೂಡ ಬಿಟ್ಟಾನ. ಮತ್ತು ಮೈ ಮೇಲೆ ಇರ್ತಕ್ಕಂತ ಬಟ್ಟೆಯನ್ನು ಬಿಟ್ಟನ, ದಿಗಂಬರನಾಗ್ಯಾನ. ಮತ್ತು ಕೆಲವು ಸಿದ್ಧಿಗಳನ್ನ ಅವನು ಪಡೆದುಕೊಂಡಾನ. ಮತ್ತೆ ಇಷ್ಟಿದ್ದರಿಗೆ ಮುಕ್ತಿ ಪ್ರಾಪ್ತಿ ಆಗುವುದೇನು? ಬಹಳ ಮಂದಿ ಆದಲ್ರಿ. ಅಂತ ಪ್ರಶ್ನೆಗೆ ಇದು ಬಹಳ ಸುಂದರವಾದ ಮುಖ್ಯವಾದ ಮಾತು ಹೇಳ್ತಾರ. ಅವುಗಳಿಂದ ಮುಕ್ತಿ ಆಗೋದಿಲ್ಲ ಅಂದ್ರು ನೋಡಿ. ನಾವು ಇವು ಕೇಳಿದ್ರೆ ಇದು ಸಾಧ್ಯ ಇಲ್ಲ ಅಂತೀವಿ. ಯಾಕಂದ್ರೆ ಸರ್ವ ಕರ್ಮ ಪರಿತ್ಯಾಗಿರೋದು ಕಷ್ಟ, ಸಂಕಲ್ಪ ರಹಿತನಾಗಿರೋದು ಕಷ್ಟ, ಎಲ್ಲಾ ಭೋಗ ಭಾಗ್ಯಗಳನ್ನ ಬಿಡೋದು ಕಷ್ಟ, ಲೋಕದ ಜನರ ಸಂಘವನ್ನ ತ್ಯಾಗ ಮಾಡೋದು ಕಷ್ಟ, ಮತ್ತು ದಿಗಂಬರನಾಗೋದು ಬಹಳ ಕಷ್ಟ, ಮತ್ತೆ ಕೆಲವು ಸಿದ್ಧಿಗಳನ್ನು ಕೂಡ ಪ್ರಾಪ್ತಿ ಮಾಡಿಕೊಳ್ಳುವುದು ಕಷ್ಟ. ಇಷ್ಟೆಲ್ಲ ಮಾಡಿಕೊಂಡವರಿಗೆ ಮುಕ್ತಿ ಆಗುವುದೇನು? ಇದು ಕಷ್ಟ. ಆದ್ರೆ ಇದೆಲ್ಲವನ್ನ ಮಾಡಿಕೊಂಡವರಿಗೆ ಮೋಕ್ಷ ಪ್ರಾಪ್ತಿ ಆಗುವುದೇನು ಅಂದ್ರೆ ಅವುಗಳಿಂದ ಮುಕ್ತಿ ಪ್ರಾಪ್ತಿ ಆಗೋದಿಲ್ಲ ಅಂದ್ರು. ಈಗೇನ್ ಮಾಡ್ಬೇಕಮ್ಮ? ವಿಚಿತ್ರ ಅಲ್ಲ ಪ್ರಸಂಗ. ಅದಕ್ಕೆ ಯಾಕಾಗಲ್ಲ ಅಂದ್ರೆ ಬ್ರಹ್ಮ ವಿದ್ಯೆಯೊಂದೇ ಮುಕ್ತಿ ಪ್ರಧಾನವಾದದ್ದು. ನೀನು ಎಲ್ಲವನ್ನ ಬಿಡಬಹುದು, ಸಂಕಲ್ಪ ಮಾಡದೆ ಇರಬಹುದು, ಯಾವ ಭೋಗವನ್ನು ಕೂಡ ನೀನು ಬಿಟ್ಟಿರಬಹುದು, ಜನರ ಸಂಗನ ಬಿಟ್ಟಿದ್ದಿ, ದಿಗಂಬರನಾಗಿದ್ದಿ, ಸಿದ್ಧಿಗಳನ್ನು ಪಡ್ಕೊಂಡಿದ್ದಿ. ಆದ್ರೆ ಇಷ್ಟರಿಂದ ಮುಕ್ತಿ ಆಗ್ತದೆ ಅಂದ್ರೆ ಇಲ್ಲ. ಅದು ಮೋಕ್ಷ ಆಗಬೇಕಾದ್ರೆ ಬ್ರಹ್ಮ ವಿದ್ಯೆಯೆಂದೇ ಮುಕ್ತಿ ಪ್ರಧಾನವಾದದ್ದು. ಅದು ಹೇಗೆ ಅನ್ನುವುದನ್ನ 105ನೇ ಶ್ಲೋಕದಲ್ಲಿ ಉಪದೇಶವನ್ನ ಮಾಡ್ತಾರಮ್ಮ, ಎಲ್ಲರಿಗೆ ಅರ್ಥವಾಗುವಂತ. ಇದನ್ನ ನಾಳೆ ದಿನ ಮತ್ತೆ ವಿಚಾರ ಮಾಡೋಣಮ್ಮ. ಇವತ್ತಿಗೆ ಈ ಮಂಗಲವನ್ನ ಹೇಳೋಣ. ಇದು ಕ್ಲಿಯರ್ ಆಯ್ತಿಲ್ಲಮ್ಮ? ಇದು ಕ್ಲಿಯರ್ ಅಲ್ಲ. ಇನ್ನೊಂದ್ಸಲ ಕೇಳದೆ ಅದೇನ್ ತೊಂದ್ರೆ ಇಲ್ಲ. ಪರವಾಗಿಲ್ಲ, ಬಹಳ ಸಂತೋಷ ಆಯ್ತು. ಆಯ್ತು, ರೆಸ್ಟ್ ಮಾಡ್ರಿ. ನಮಸ್ಕಾರ ತಾಯಿ. ನಮಸ್ಕಾರಮ್ಮ. ನಮಸ್ಕಾರ.